ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಇಂಡಿಯಾ ಮೈತ್ರಿಕೂಟದಲ್ಲಿ ದೊಡ್ಡ ಬಿರುಕು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲವೆಂದ ಸಿಎಂ ಮಮತಾ ಬ್ಯಾನರ್ಜಿ. ಪಂಜಾಬ್ನಲ್ಲೂ ಸೀಟ್ ಹೊಂದಾಣಿಕೆ ಇಲ್ಲ ಎಂದರು ಭಗವಂತ್ ಮಾನ್. ಇಂಡಿಯಾ ಕೂಟದಲ್ಲಿ ಟಿಎಂಸಿಯೇ ಪ್ರಮುಖ ಮಿತ್ರ ಪಕ್ಷ. ಮಮತಾ ಇಲ್ಲದೆ ಮಿತ್ರಕೂಟ ಊಹಿಸಲು ಅಸಾಧ್ಯ ಎಂದ ಕಾಂಗ್ರೆಸ್. ತೃಣಮೂಲ ಆಪ್ ಏಕಾಂಗಿ ಸ್ಪರ್ಧೆ ನಿರ್ಧಾರಕ್ಕೆ ಬಿಜೆಪಿ ವ್ಯಂಗ್ಯ. ಜನವರಿ 26ರ ಗಣರಾಜ್ಯೋತ್ಸವಕ್ಕೆ ಕರುನಾಡ ಅತಿಥಿಗಳು. ರಾಜ್ಯದಿಂದ 18 ಜನರು ಭಾಗಿ. ಪ್ರಧಾನಿ ಮೋದಿ ಮೆಚ್ಚಿದ ಕವಿ ಮಂಜುನಾಥ್ಗೆ ಆಹ್ವಾನ. ಯೋಗ ಪ್ರದರ್ಶನ ನೀಡಲಿರುವ ಕೊಪ್ಪಳದ ಯೋಗಪಟು ರೇಷ್ಮಾ ವಡ್ಡಟ್ಟಿ. ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ಗೆ ತಸ್ತಿಕ್ ಹಣ ವಾಪಸ್ ಕೇಳಿದ್ದು ತಪ್ಪು. ತಹಶೀಲ್ದಾರ್ ಮಾಡಿದ್ದ ತಪ್ಪಿಗೆ ಅವರಿಂದಲೇ ಹಣ ವಸೂಲಿ. ನೋಟಿಸ್ ವಾಪಸ್ ಪಡೆಯಲು ಸೂಚಿಸಿದ ಸಿಎಂ. ಸರ್ಕಾರದ ವಿರುದ್ಧ ಚಾಮರಾಜನಗರ ಜಿಲ್ಲೆಯ ರೈತರ ಹೋರಾಟ. ಮಾನವ ಪ್ರಾಣಿ ಸಂಘರ್ಷಣ ತಡೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಸಲು ಆಗ್ರಹ. ಮಲೆಮಹದೇಶ್ವರ ಬೆಟ್ಟದಿಂದ 150 ಕಿಲೋಮೀಟರ್ ಪಾದಯಾತ್ರೆ ಆರಂಭ. ಗೋಕರ್ಣ ದೇವಾಲಯ ಮೇಲ್ವಿಚಾರಣಾ ಸಮಿತಿಗೆ ನಾಮನಿರ್ದೇಶನ ವಿಚಾರ. ಸರ್ಕಾರದ ಆದೇಶ ರದ್ದು ಮಾಡಿದ ಹೈಕೋರ್ಟ್. ಸಮಿತಿ ಸದಸ್ಯರ ಬದಲಾವಣೆಗೆ ಸುಪ್ರೀಂ ಅನುಮತಿ ಪಡೆಯಲು ಸೂಚನೆ. ಉಕ್ರೇನ್ ಯುದ್ಧ ಕೈದಿಗಳನ್ನು ಕರೆದೊಯ್ಯುತ್ತಿದ್ದ ರಷ್ಯಾ ವಿಮಾನ ಪತನ. ಫ್ಲೈಟ್ನಲ್ಲಿದ್ದ 65 ಕೈದಿ ಸೇರಿ 74 ಜನರ ಸಾವು. ಬೆಲ್ಗ್ರೇಡ್ನಲ್ಲಿ ನಡೆಯಿತು ಮಹಾದುರಂತ. ರಾಹುಲ್ ನ್ಯಾಯಯಾತ್ರೆಗೆ ಉದ್ದೇಶಪೂರ್ವಕವಾಗಿ ತೊಂದರೆ. ಹಿಮಂತ್ ಬಿಸ್ವಾ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ. ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ಎಂದ ಡಿಸಿಎಂ. ಅಯೋಧ್ಯೆಗೆ ಹರಿದು ಬರುತ್ತಲೇ ಇದೆ ಭಕ್ತರ ದಂಡು. ಇಂದು ಕೂಡ ಲಕ್ಷಾಂತರ ಭಕ್ತರಿಂದ ದರ್ಶನ. ರಾಮ ಮಂದಿರದ ಒಳಗಡೆ ಬಂದ ಕೋತಿ ಗರ್ಭಗುಡಿ ಪ್ರವೇಶಿಸಿ ವಾಪಸ್ ತೆರಳಿದ ವಾನರ. ನಾಳೆಯಿಂದ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ಆರಂಭ. ಆಂಗ್ಲ ಸ್ಪಿನ್ನರ್ ಬಶೀರ್ಗೆ ವೀಸಾ ವಿಳಂಬ. ನಾಯಕ ಬೆನ್ ಸ್ಟೋಕ್ಸ್ ಬೇಸರ. ಹೆಚ್ಚಿನ ಸುದ್ದಿಗಳಿಗಾಗಿ etvbharat.comಗೆ ಲಾಗಿನ್ ಆಗಿ.